ಶಿಲ್ಪಾ ಅಂತೇಳಿ ನಾನು ಹ್ಯಾಂಡಿಕ್ಯಾಪ್ಟು. ಮಹೇಶ್ ಅಂತೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆದ್ರು. ಕೈ ತೋರ್ಸಿ ಜೂಮ್ ಮಾಡಿ. ಪರಿಚಯ ಆದ್ರು. ನಿಮ್ಗೆ ಲವ್ ಮಾಡ್ತಿದೀನಿ, ಮದ್ವೆ ಆಗ್ತೀನಿ ಅಂದ್ರು. ಇಲ್ಲ ನಮ್ ಮನೇಲಿ ಬಂದ್ ಕೇಳಿ ಅಂದಿದ್ದಕ್ಕೆ ಮನೇಲೂ ಬಂದ್ ಕೇಳಿ ಎಲ್ರುನು ಒಪ್ಸಿ ನಾ ಲವ್ ನಮ್ಮ ಅಪ್ಪಂಗ್ ಹುಷಾರಿಲ್ಲ, ನಮ್ಮ ಅಪ್ಪಂಗ್ ಹುಷಾರಾದ್ಮೇಲೆ ಮದ್ವೆ ಆಗೋಣ ಅಂತ ಹೇಳಿದ್ರು. ಇರೋದ್ಮೇಲೆ ಒಂದ್ ಸ್ವಲ್ಪ ದಿನ ಟೈಮ್ ತಗೊಂಡ್ರು. ಆಮೇಲೆ ಅವ್ರ ತಂಗಿ ಮದ್ವೆ ಇತ್ತು ಅಂತ ಹೇಳಿ ನಮ್ ಮನೇಲಿ ನಮ್ ಪ್ರೀತಿನ ಒಪ್ಕೊಳಲ್ಲ ಅಂತ ಹೇಳಿ ನಮ್ಮ ಅಕ್ಕ ಅವ್ರ ಮನೆ ಕರ್ಕೊಂಡೋಗ್ ಮದ್ವೆನೂ ಆಗಿ ಇವಾಗ ಮದ್ವೆನೇ ಆಗಿಲ್ಲ ನಾನು. ಅದೆಲ್ಲ ಎಡಿಟೆಡ್, ಎಲ್ಲ ಎಡಿಟ್ ಮಾಡಿರೋದು. ದುಡ್ಡಿಗೋಸ್ಕರ ಹಿಂಗ್ ಮಾಡ್ತಿದ್ದಾರೆ. ಅವ್ರ ಜೊತೆ ಸಂಬಂಧ ಇದೆ, ಇವ್ರ ಜೊತೆ ಸಂಬಂಧ ಇದೆ ಅಂತ ಆರೋಪ ಮಾಡಿ ಇವಾಗ ನನ್ ಗೆಂತಿನೇ ಇಲ್ಲ, ನನ್ ಮದ್ವೆನೇ ಆಗಿಲ್ಲ ಅಂತ ಎಲ್ಲಾ ಕಡೆನೂ ಹೇಳ್ಕೊಂಡು ಒಂದು ಅಬೋಷನ್ ಮಾಡಿಸಿ ಇವಾಗ ನಾನು ಏನು ಮಾಡೇ ಇಲ್ಲ, ನಾನು ಎಂತದು ಮುಟ್ಟೆ ಇಲ್ಲ, ಇವಳ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ ಅಂತ ಹೇಳಿ ಎಲ್ಲ ಇದೆಲ್ಲ ಆರೋಪ ಮಾಡ್ತಿದ್ದಾರೆ. ಇವಾಗ ನನ್ ಗಂಡನ್ ಜೊತೆ ನಾನ್ ಬದುಕ್ಬೇಕು. ನಾನೇ ನಂಬಿ ಎಲ್ಲಾದ್ನು ಕಳ್ಕೊಂಡು ನಾನು ಈ ಮನೆಯವ್ರಿಂದ ಎಲ್ಲಾರಿಂದನೂ ದೂರ ಆಗಿದ್ದೀನಿ. ಇವಾಗ ಮನೆಯವರು ನನ್ ಸಹಾಯಕ್ಕೆ ಯಾರು ಬರ್ತಾ ಇಲ್ಲ. ಕಂಪ್ಲೇಂಟ್ ಕೊಟ್ರು ಕಂಪ್ಲೇಂಟಿಗೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಎಲ್ಲೆಲ್ಲಿ ಕೊಟ್ಟಿದೆ ಕಂಪ್ಲೇಂಟ್? ವುಮೆನ್ಸ್ ಪೊಲೀಸ್ ಸ್ಟೇಷನ್ ಮತ್ತೆ ಮಹಿಳಾ ಸಹಾಯವಾಣಿ, ಮಹಿಳಾ ಆಯೋಗ. ಏನಂದ್ರು? ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾನೆ, ಬರ್ತೀನಿ ಸರ್, ಬರ್ತೀನಿ ಮೇಡಮ್ ಅಂತ ಹೇಳ್ತಾರೆ, ಬರೋದೇ ಇಲ್ಲ. ಕೆಲಸ ಮಾಡ್ತಾನ ಅವನು, ಟ್ರ್ಯಾಕ್ಟರ್ ಓಡಿಸೋದು. ಟ್ರ್ಯಾಕ್ಟರ್ ಓಡಿಸ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ ಆಗಿ ನಿನ್ಗೆ ಈ ತರ ಕೈ ಇರೋದ್ ಹಿಂಗ್ ಗೊತ್ತಿದ್ದು ಸಹ ಮದ್ವೆ ಆದ, ಜೀವನ ಕೊಡ್ತೀನಿ ಅಂತ. ನೀನ್ ಹೆಂಗ್ ನಂಬ್ದೆ ಅವನ್ನ? ಅಂದ್ರೆ ಆ ಟೈಮ್ ಈಗ ಅವ್ರು ಬಂದು ಮಾಡ್ತೀನಿ, ಮನೇಲೂ ಎಲ್ಲಾರ್ನು ಒಪ್ಸಿ ಆಗ್ತೀನಿ ಅಂತಂದಾಗ ನನ್ ಎಲ್ರು ಧೈರ್ಯವಾಗಿ ಇದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ಹೆಣ್ಣು ಮಗಳಿಗೆ ಜೀವನ ಕೊಡ್ತೀನಿ ಅಂತ ಹೇಳಿ ನಂಬಿಸಿ ಕತ್ತು ನಂಬಿಕೆ ದ್ರೋಹ ಮಾಡಿರೋಂತ ನಿನ್ನಂತ ನನ್ ಮಕ್ಳು ಬದುಕಿರ್ಬೇಕಾಯ್ ಭೂಮಿ ಮೇಲೆ. ಯಾಕೆ ನಾನು ಈ ವಿಚಾರ ಎರಡೆರಡು ಮದ್ವೆ ಅಕ್ರಮ ಸಂಬಂಧ ಇಟ್ಕೊಂಡಿರೋದು ಮಾಡ್ಕೊಂಡಿರೋದು ನಾನೊಂದ್ ಹೆಣ್ಣು ಮಗಳಾಗಿ ಯಾಕೆ ಈ ವಿಚಾರವಾಗಿ ಧ್ವನಿ ಎತ್ತಿದೀನಿ ಅಂತ ಅಂದ್ರೆ, ಅತ್ಯಾಚಾರಿಗೆ ಯಾರಂತ ಪೊಲೀಸರು ಸಹ ಕಂಡಿಡಿಯಕ್ ಆಗ್ತಾ ಇಲ್ಲ. ಅತ್ಯಾಚಾರ ಯಾಕೆ ಮಾಡ್ತಾ ಇದಾರೆ ಅನ್ನೋದು ನಮಗ್ ಗೊತ್ತಾಗ್ತಾ ಇಲ್ಲ. ಆದ್ರೆ ಅತ್ಯಾಚಾರಿಗೆ ಎಲ್ಲಿದ್ದಾರೆ ಅಂದ್ರೆ ಈ ತರ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡೋದು, ಎರಡೆರಡು ಮದ್ವೆ ಆಗೋದು, ಇಟ್ಕೊಳ್ಳೋದು, ಪಟ್ಕೊಳ್ಳೋದು, ಹ್ಯಾಂಡಿಕ್ಯಾಪ್ ಹೆಣ್ಣು ಮಕ್ಕಳನ್ನ ಬಿಡ್ದಿರೋ ಜೀವನ ಕೊಡ್ತೀನಿ ಅಂತ ಹೇಳಿ ಸೆಕ್ಸುಯಲಿ ಅವ್ರನ್ನ ಯೂಸ್ ಮಾಡಿ ಬಿಸಾಕಿ ಹೋಗ್ತಾ ಇದಾರಲ್ಲ, ಬಟ್ಟೆ ಬಿಚ್ಚಾಕಿ ಹೋಗ್ತಾ ಇದಾರಲ್ಲ, ಅವರು ನಿಜವಾದ ಅತ್ಯಾಚಾರಿಗಳು. ಈ ಹುಡುಗಿನ ಕರ್ಕೊಂಡೋಗಿ ಆ ಮಹೇಶನ ಮನೆಯಲ್ಲಿ ಮದ್ವೆ ಆಗಿರೋ ಇವಳ ಗಂಡನ ಹತ್ರ ನಾನ್ ಬಿಡೋಂತ ಕೆಲ್ಸ ಮಾಡ್ತೀನಿ, ನೀನ್ ಇವಳನ್ನ ನೋಡ್ಕೊಳ್ಳೇಬೇಕು. ಅದ್ ಯಾಕೆ ನೋಡ್ಕೊಳ್ಳಲ್ಲ? ಇವಳ ಹತ್ರ ದುಡ್ಡು ತಗೊಳ್ಳೋಗ, ಇವಳ ಹತ್ರ ಮಲ್ಕೊಳ್ಳೋಗ, ಮಗೋಷನ್ ಮಾಡ್ಸೋಗ ನಿನಗ್ ಚೆನ್ನಾಗಿತ್ತು, ಇವಾಗ ಅವಳು ಸರಿ ಇಲ್ವಾ? ಅದೇನ್ ನೀನ್ ಉತ್ತರ ಕೊಡ್ತೀನಿ? ನಿನ್ನ ಮನೆಗೆ ಇವಳನ್ನ ಕರ್ಕೊಂಡ್ ನಾನ್ ಬರ್ತೀನಿ, ನೀನ್ ಉತ್ತರ ಕೊಡು ಮಹೇಶ. ನಾನಿದೀನಮ್ಮ, ತಲೆ ಕೆಡಿಸ್ಕೊಂಬೇಡ. ನಂಬಾರ್ದು, ನೀನ್ ದುಡ್ದು ಕೊಡ್ತಾ ಇದ್ದ ಅವನ್ಗೆ. ಅವ್ರ ಟ್ರ್ಯಾಕ್ಟರ್ ರಿಪೇರಿ, ಡೀಸೆಲ್ಗಿಲ್ಲ, ಅದಕ್ಕಿಲ್ಲ ಅಂತಂದಾಗ ನನ್ನ ಹತ್ರನು ನಾನು ಕೊಟ್ಟಿದ್ದೀನಿ, ಬೇರೆಯವ್ರ ಹತ್ರ ಸಾಲ ಮಾಡಿನೂ ಕೊಟ್ಟಿದ್ದೀನಿ ಮೇಡಮ್. ನೀವೆಲ್ಲ ಹೆಣ್ಮಕ್ಳು ದುಡ್ದು ಗಂಡಸ್ರು ಕೊಡಿ, ಮೈ ಬಗ್ಸಿ ದುಡಿಯಕ್ ಆಗಿರೋರಂತ ಇಂತ ಗಾಂಡೋಗ್ಳು ಹೆಣ್ಮಕ್ಳು ದುಡ್ಡಲ್ಲಿ ಬದುಕೊಂಡ್ ಕೂತಿರ್ತಾರೆ. ಅಂತವ್ರಿಗೆಲ್ಲ ಕರೆಕ್ಟ್ ಆಗಿ ನಾವ್ ಹೆಣ್ಣು ಮಕ್ಳು ಪಾಠ ಕಲ್ಸ್ಬೇಕು, ಕಲ್ಸ್ತೀನಿ. ಫೋಟೋ ವಿಡಿಯೋ ಎಲ್ಲ ಎಡಿಟಿಂಗು ಅಂತ ಹೇಳ್ತಿದ್ದಾರೆ. ಅವ್ರ ಮನೆಗೆ ನನ್ನ ಕರ್ಕೊಂಡೋಗ್ ಬಿಟ್ಟು ಒಂದು ಸಹಾಯ ಮಾಡಿ ಮೇಡಮ್. ಮಹೇಶ, ನಿನಗೆ ಹ್ಯಾಂಡಿಕ್ಯಾಪ್ ಹುಡುಗಿ ಹತ್ರ ದುಡ್ಡು ತಗೊಂಡ್ ಬದುಕ್ತಾ ಇರೋಂತ ನಿನ್ನಂತವನ್ಗೆ ಅಷ್ಟು ದುರಹಂಕಾರ ಇರ್ಬೇಕಂದ್ರೆ ನಿನ್ ನಿಜವಾದ ಅತ್ಯಾಚಾರಿ. ನಿನಗ್ ಬುದ್ಧಿ ಕಲ್ಸುವಂತ ಸಂಧ್ಯಾ ನಾನು ಒಬ್ಳಿದೀನಿ. ಆ ಹುಡುಗಿ ಕೈಯಲ್ಲಿ ರಿಜಿಸ್ಟ್ರೇಷನ್ ಮದ್ವೆಗೆ ಎಲ್ಲದಕ್ಕೂ ಡಾಕ್ಯುಮೆಂಟ್ಸ್ ಹಾಕಿದ್ಯಾ? ಈ ಹುಡುಗಿ ಮಹಿಳಾ ಸಹಾಯವಾಣಿ, ಮಹಿಳಾ ಆಯೋಗ ಎಲ್ಲಾ ಪೊಲೀಸ್ ಠಾಣೆದಲ್ಲಿ ದೂರ್ ಕೊಟ್ರು ಸಹ ಯಾರು ರೆಸ್ಪಾಂಡ್ ಇಲ್ಲ. ಯಾಕೆ ಹೇಳಿ? ಹುಡುಗಿ ಹತ್ರ ಹಣ ಬಲ ಇಲ್ಲ, ಜನ ಬಲ ಇಲ್ಲ, ಶಕ್ತಿನೇ ಇಲ್ದಿರ ಇದ್ದೋಗ ಯಾರೇ ನ್ಯಾಯ ಕೊಡಿಸ್ತಾರೆ? ಇಂಥ ಹೆಣ್ಣು ಮಕ್ಕಳನ್ನು ಸಹ ಬಿಡ್ದಿರಾ ನೀವು. ಇದು ಮದ್ವೆ ಅನ್ನಲ್ಲ ನಾನು, ಇದು ಅತ್ಯಾಚಾರ ಅಂತೀನಿ. ಮಹೇಶ ನೆಲಮಂಗ್ಲದಲ್ಲಿರೋನು ಟ್ಯಾಕ್ಟ್ರಿ ಓಡಿಸ್ಕೊಂಡು ಟ್ಯಾಕ್ಟ್ರಿ ರಿಪೇರಿ ಮಾಡಿಸ್ಬೇಕು ಅಂತ ಹೇಳಿ ಸಹ ಹುಡುಗಿ ಹತ್ರ ದುಡ್ಡು ತಗೊಂಡ್ ಬಿದ್ದಿದ್ಯಾ ಅಂದ್ರೆ ಹಂಗಾದ್ರೆ ನಿನ್ ಗಂಡ್ಸಲ್ವೇನೋ? ದುಡ್ದು ಹೆಣ್ಮಗಳನ್ನ ಸಾಕಕ್ ನಿಂಗ್ ತಾಕತ್ತಿಲ್ವೇನೋ? ಇದೇ ತರ ಎಷ್ಟು ಜನ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿದ್ಯಾ? ಈ ಹುಡುಗಿಗೆ ನ್ಯಾಯ ಕೊಡ್ಸುವಂತ ಕೆಲ್ಸ, ಈ ಹುಡುಗಿನ ಕರ್ಕೊಂಡೋಗಿ ಅದೇ ಮಹೇಶನ ಮನೆಯಲ್ಲಿ ಬಿಡುವಂತ ಕೆಲ್ಸ ನಾನ್ ಮಾಡೇ ಮಾಡ್ತೀನಿ. ಫೋನ್ ಪೇ, ಗೂಗಲ್ ಪೇ ಮಾಡ್ಸ್ಕೊಂಡು ಅಲ್ಲೇ ಕೂತಿರೋ, ನೀನ್ ಬರ್ಬೇಡ, ನಾನೇ ಬರ್ತೀನಿ.